ಹರಿ ಓಂ ನಮಸ್ಕಾರ ವೀಕ್ಷಕರೇ. ಇವತ್ತೊಂದು ದಿವಸ ವಿಶೇಷವಾಗಿ ನಾವು ಮಾತಾಜಿ ಜೊತೆ ಗೌರಿಕೊಂಡ, ಕಿನ್ನರ ಕೈಲಾಸ, ಗೌರಿಕೊಂಡ ಮತ್ತು ಶ್ರೀಕಂಠ ಈ ಎಲ್ಲ ದೇವಾಲಯಗಳ ಹಿಮಾಲಯದ ದರ್ಶನ ಮಾಡುವ ಭಾಗ್ಯ ನಮಗೆ ಲಭಿಸಿದೆ. ಮಾತಾಜಿಯವರ ಜೊತೆ ಅಲ್ಲಿಗೆ ಹೋಗೋಣ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹರಿ ಓಂ ನಮಸ್ಕಾರ. ಇದು ಎಲ್ಲ ಇವತ್ತೆಲ್ಲ ಮೌಸಮ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಭಾಳನೇ ಇದಿದೆ ಎಲ್ಲ ಮೇಲೆ ಎಲ್ಲ ಭಾಳ ಚೆನ್ನಾಗಿ ಕಾಣುತ್ತೆ. ಎಲ್ಲ ಜನ ಎಲ್ಲ ಇದ್ದಾರೆ. ಹರ ಹರ್ ಮಹಾದೇವ್ ಬೋಲೋ. ಹರ ಹರ್ ಮಹಾದೇವ್. ಕಿದರ್ ಸೆ ಆಗಿದೆ ಭಯ್ಯ? यूपी कानपुर से। ಯುಪಿ ಕಾನ್ಪುರದಿಂದ ಬಂದಿದ್ದಾರೆ. ಎಲ್ಲರೂ ಪರಿಚಯ ಆಗಿದ್ದಾರೆ. ಎಲ್ಲರಿಗೂ ಒಂದೇ ತವಕ, ಯಾವಾಗ ಶ್ರೀಕಂಠ ಸ್ವಾಮಿಯನ್ನು ಕಾಣ್ತೀವಿ ಅಂತ. ಹರ ಹರ ಮಹಾದೇವ್. ಕಲ್ಕತ್ತಾದಲ್ಲಿ ಇರೋರು ಇವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಎಲ್ಲ ಪಾಪ ಎಲ್ಲ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ನಾನು ಸಹ ದರ್ಶನ ಮಾಡಿಕೊಂಡೇ ಬಂದೆ. ಗಣೇಶ ಗುಹಾದಲ್ಲಿ ಎಲ್ಲರ ಜೊತೆ ಇದ್ದೆ ನಾನು. ತುಂಬಾ ಒಳ್ಳೆಯವರು ಎಲ್ಲರೂ. ಹಂಗಾಗಿ ನಾನು ಹರ ಹರ ಮಹಾದೇವ್ ಬರೋ, ಹರ ಹರ ಅದಕ್ಕೆ ನಮ್ಮ ಮಠಕ್ಕೆ ಬನ್ನಿ ಅಂತ ಹೇಳಿದ್ದೀನಿ. ಪಾರ್ವತಿ ಪತೆ ಹರ ಹರ ಮಹಾದೇವ್. ನಾನು ಅದಕ್ಕೆ ಕಿನ್ನರ್ ಕೈಲಾಸದಲ್ಲಿ ಮೇಲೆ ಭೇಟಿಯಾದರು. ಏನು ಬರೇ ಕಾಲದಲ್ಲೇ ನಡೀತಾರೆ. ಭಾಳ ಭಕ್ತಿ ಅಂದರೆ ಭಕ್ತಿ. ತೇನ ವಿನ ತೃಣವಪ್ಪಿ ನ ಚಲತಿ. ಇಂತಹ ಭಕ್ತಿ ಇದೆ. ಹರ ಹರ ಮಹಾದೇವ್. ಸರ್ವಂ ಶಿವಮಯ ಜಗತ್, ಸರ್ವಂ ಕಲ್ವಿದಂ ಬ್ರಹ್ಮ. ಹರಿ ಓಂ. ಜೈ ಜೈ ಗಂಗೆ, ಹರ ಹರ ಗಂಗೆ, ಜೈ ಜೈ ಗಂಗೆ, ಹರ ಹರ ಗಂಗೆ, ಜೈ ಜೈ. ಕಿನ್ನರ ಕೈಲಾಸದ ಗೌರಿಕುಂಡದ ಪವಿತ್ರವಾದಂತಹ ಗಂಗಾ ತಾಯಿ ಪಾರ್ವತಿ ಮಹಾತಪಸ್ವಿ. ಶಿವನ ಅನುಗ್ರಹವನ್ನು ಪಡೆದಂಥ ಪಾರ್ವತಿ ಆದಿಶಕ್ತಿ ಸ್ವರೂಪಗಳು. ಭಗವಂತನ ಕರುಣೆ ಅಷ್ಟು ಸುಲಭ ಅಲ್ಲ. ಪರಮೇಶ್ವರ ಜೀವನ್ಮುಕ್ತನಾದಂಥ ಯೋಗಿಯಾದಂಥ ಪರಮೇಶ್ವರನನ್ನು ಪಡೆದಂಥ ಗಂಗಾಮಾತೆ ಮತ್ತು ಗೌರಿ ಮಾತೆ ಅತ್ಯಂತ ಪವಿತ್ರವಾದುದು. ಕಿನ್ನರದಲ್ಲಿ ಆಗಲಿ ಎಲ್ಲ ಕಡೆಯೂ ಪಂಚ ಕೈಲಾಸವೂ ಅತ್ಯಂತ ಪವಿತ್ರವಾದುದು. ಅದರಲ್ಲಿ ಕಿನ್ನರದ ಕೈಲಾಸದಲ್ಲಿ ಹರಿಯುವಂತಹ ಪವಿತ್ರವಾದಂಥ ಗಂಗಾಮಾತೆ. ಜೈ ಜೈ ಗಂಗೆ, ಹರ ಹರ ಗಂಗೆ, ಜೈ ಜೈ ಗಂಗೆ, ಹರ ಹರ ಗಂಗೆ, ಜೈ ಜೈ ಗಂಗೆ, ಹರ ಹರ. ಇವತ್ತು ಕಿನ್ನರ ಕೈಲಾಸದಿಂದ ಪೂರ್ತಿ ಕೆಳಗಡೆ ಇಳಿತಾ ಇದ್ದೀವಿ. 4 ದಿನ ಅಲ್ಲೇ ಇದ್ದ. ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೈಷ್ಣಿ ಸನ್ನಿಧಿನಿ ಕುರು. ನೋಡಿ ಗಂಗಾ ಪ್ರವಾಹ ಕೆಳಗಡೆ ಕಿನ್ನರ ಕೈಲಾಸದಲ್ಲಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ತುಂಬಾ ಆನಂದ. ಇಲ್ಲಿ ತ್ರಿಕರಣ ಶುದ್ಧಿ ಆಗುತ್ತೆ. ದೇಹ ದಂಡನೆ ಎಲ್ಲದಕ್ಕೂ ಶರೀರ ಅನ್ನೋದು ಭಾಳ ಮುಖ್ಯ. ದೇಹ ದಂಡನೆ, ಆಮೇಲೆ ಭಗವಂತನ ಕೃಪೆ ಅನ್ನೋದು ಅತ್ಯಂತ ಅವಶ್ಯಕವಾಗಿ ಬೇಕು. ಗಂಗೆ ಮಾತೆಯ ಒಂದು ಪ್ರವಾಹ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಆನಂದ ಅನಿಸುತ್ತೆ. ಹರಿದು ಜೈ ಜೈ ಗಂಗೆ, ಹರ ಹರ ಗಂಗೆ, ಜೈ ಜೈ ಗಂಗೆ, ಹರ ಹರ ಗಂಗೆ. ಕಾಂಡ ಅತ್ಯಂತ ಶ್ರೇಷ್ಠವಾದುದು. ಇಲ್ಲಿ ಜಯಶ್ರೀ ನಾಗ ದೇವಿ ಒಂದು ಇದೆ, ನಾಗದೇವತೆ. ಈಕೆ ಅನುಗ್ರಹ ಅನ್ನೋದು ಭಾಳ ಮುಖ್ಯ. ವಿಸ್ತಾರವಾದ ಕಾಡು. ನನಗೆ ಮೊದಲೇ ಗೊತ್ತೇ ಇರಲಿಲ್ಲ. ಮೊದಲೇ ಈ ಶ್ರೀಕಂಠದಲ್ಲೂ ಮತ್ತು ನಾನು ಅಳ್ತಾ ಕೂತೆ ಬಂದಾಗಿದೆ ಅಂತೇಳಿ 10 ದಿವಸಗಳ ಕಾಲ ಅನುಷ್ಠಾನ ಮಾಡಿದೆ. ಇವತ್ತು ಕೆಳಗಡೆ ಇಳಿತಾ ಇದ್ದೀನಿ. ಮತ್ತು ಅಲ್ಲೇ ಹೋಗಿ ಶ್ರೀಕಂಠದಲ್ಲಿ ಅನುಷ್ಠಾನ ಮಾಡಿ, ಮತ್ತು ಗುರು ಪೌರ್ಣಮಿಯಲ್ಲಿ ಅನೇಕ ಸಂತರು ಮೇಲೆ ಹೋಗ್ತಾರೆ ವರ್ಷ. ಅದಕ್ಕೆ ಗೋರ್ಮೆಂಟ್ ಪರ್ಮಿಷನ್ ಬೇಕಾಗಿಲ್ಲ. ಅಲ್ಲಿ ಹೋಗಿ ಭಗವಂತನ ಒಂದು ದರ್ಶನ ಮಾಡೋಕ್ಕಾಗಿ ತುಂಬ ಉತ್ಕಟವಾದಂಥ ಇಚ್ಛೆ ಇದೆ. ಎಲ್ಲ ಮಹಾತ್ಮರ ಮತ್ತು ನಮ್ಮ ಗುರುಗಳ ಆಶೀರ್ವಾದ, ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ಮತ್ತು ನಮ್ಮ ಗುರುಗಳು ಆಶೀರ್ವಾದದಿಂದ ಎಲ್ಲವೂ ನಡೆದಿದೆ. ಹರಿ ಓಂ. ನಾಗಜಿ ಮಾತಾ ಕೃಷ್ಣ ಯುವಲಕಾಂಡದ ಮೊದಲು ಎಂಟ್ರಲ್ಲಿ ದೇವಿ ಒಂದು ಇದಿದೆ. ಪಾಪ ಎಲ್ಲ ರೆಕಾರ್ಡ್ ಮಾಡಿ ಹಾಕಿ ಅಂತಾರೆ ಬೆಂಗಳೂರು ಭಕ್ತರು.
ನನಗಂತೂ ತುಂಬ ಸಾಕಾಗಿದೆ ಯಾತ್ರೆ ಮಾಡಿ. ಫೋಟೋನೂ ಬೇಡ, ಏನು ಬೇಡ ಅಂತ ಅನಿಸುತ್ತೆ. ಅಷ್ಟೊಂದು ಬೇಸರ ಆಗುತ್ತೆ ಎಲ್ಲ ಕಡೆ ತೆಗಿಯೋಕ್ಕೆ. ಆದರೆ ಪಾಪ ಭಕ್ತರ ಒಂದು ಕೋರಿಕೆಗೆ ತೆಗಿತೀವಿ. ಕೊನೆಗೆ ನೆಟ್ಟಲ್ಲಿ ಯೂಲಕಾಂಡ ಮೇಲೆ ಮೊಬೈಲ್ ಸ್ವಿಚ್ ಆಫ್ ಆಗೋಗಿತ್ತು. ಯಾರೋ ಭಕ್ತರು ಫೋಟೋ ಕಳಿಸಿದ್ರು ನೋಡಿ. ಸುತ್ತ ಪರಿಸರ, ಯಾವುದಕ್ಕೂ ಮನಸ್ಸಲ್ಲಿ ಇಚ್ಛೆ ಇರಲ್ಲ. ಭಗವಂತನ ದರ್ಶನ ಆಗಿ ಕೆಳಗಡೆ ಇಳಿದು ಬಂದರೆ ಸಾಕನ್ನಿರುತ್ತೆ. ತುಂಬ ಮೇಲೆ ಎಲ್ಲ ಶರೀರದ ಒಂದು ಬಲದ ಮೇಲೆ ಹೋಗಬೇಕು ಯಾತ್ರಾ. ಅತ್ಯಂತ ಸುಂದರವಾದ ಪರಿಸರ, ತುಂಬಾ ಚೆನ್ನಾಗಿದೆ ದೇವಿ. ಈ ದೇವಿ ಅನುಗ್ರಹ ಪಡೆದು ಮೇಲೆ ಹೋಗೋಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ಬಿಸಿಲು ಬಂದಿದೆ, 2 ದಿವಸದಿಂದ ತುಂಬಾ ಮಳೆ. ನಮಗಂತೂ ಸಾಕಾಗೋಯಿತು. ಏನೋ ಭಗವಂತ ಕೆಳಗಡೆ ತೊಗೊಂಡು ಬಿಟ್ಬಿಡಪ್ಪ, ತುಂಬ ಆಯಾಸ ಆಗಿದೆ ಅಂತ ಇದು ಮಾಡಿದ್ರಿ ನೋಡಿ. ದೇವಿ ಎಷ್ಟು ಚೆನ್ನಾಗಿದೆ. ಹರಿ ಓಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ನಮಃ. ಬುದ್ಧಿಸಮ್ ಇದು ಯೂಲಕಾಂಡಕ್ಕೆ ಬಂದಿದ್ದೀವಿ. ಬುದ್ಧಿಸಮ್ ಅವರದ ಒಂದು ಇದಿದೆ ನೋಡಿ. ಒಂದು ಈ ಕಡೆ ಬುದ್ಧಿಸಮ್ಮು ಇದ್ದಾರೆ. ಕೃಷ್ಣ ಇದು ಮಾಡಿದಂತಹ ಪುಣ್ಯಭೂಮಿ. ಪಾಂಡವರು ತಪಸ್ಸು ಮಾಡಿದಾಗ ಮೇಲೆ ಪ್ರಕಟವಾದಂಥ ಒಂದು ಇದು ನೋಡೋಕ್ಕೇ ತುಂಬ ಚೆನ್ನಾಗಿದೆ ನೋಡಿ. ಯಾವ ಥರ ಇದೆ ನೋಡಿ. ಕೆಳಗಡೆ ಹೋಗ್ತಾ ಇದ್ದೀವಿ. ಮತ್ತು ಶ್ರೀಕಂಠಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿ ತಿಂಗಳಾಪುರ ಇದ್ದು ಮತ್ತು ಬಗಳಾಂಬ, ಜ್ವಾಲಾಮುಖಿ 4 ಶಕ್ತಿಪೀಠಗಳನ್ನು ನೋಡಿ ಮಣಿಮಹೇಶ್ಗೆ ಹೋಗಿ ಆದಿ ಕೈಲಾಸ ಮಾನಸ ಸರೋವರ ಮಾಡೋದು ಹಾಗೆ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಭಗವಂತನ ಇಚ್ಛೆ ಏನಿದೆ ಗೊತ್ತಿಲ್ಲ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಭಗವಂತನ ಕೃಪೆಯಿಂದ ಕೃಷ್ಣನ ಒಂದು ದರ್ಶನ ಆಗಿದೆ. ತುಂಬಾ ಇವತ್ತು ಸೂರ್ಯನ ಬೆಳಗ್ಗೆ ಬಂದಿದೆ. ನಿನ್ನೆ ಎಲ್ಲ ವಾತಾವರಣದಲ್ಲಿ ಇದಾಯಿತು. ಹರಿ ಓಂ ಹರಿ ಓಂ. ಶಿವಾಯ ಓಂ ನಮಃ ಶಿವಾಯ, ಹರ ಹರ ಬೋಲೆ ನಮಃ ಶಿವಾಯ. ಈಶ್ವರಾಯ ಹರ ಹರ ಬೋಲೆ ನಮಃ ಶಿವಾಯ. ಶಿವ ರಾಮೇಶ್ವರ ಹರ ಹರ ಬೋಲೆ ನಮಃ ಶಿವಾಯ. ಹರ ಹರ ಬೋಲೆ ನಮಃ ಶಿವಾಯ. ಹರ ಹರ ಬೋಲೆ. ಕೈಲಾಸಕ್ಕೆ ಬಂದಿದ್ದೀವಿ. ಎಷ್ಟು ದೇವಿ ಇದಿದೆ, ಎಷ್ಟು ವಾತಾವರಣ ನೋಡಿ ಯಾವ ಥರ ಇದೆ. ದೇವಿ ಗಂಗೆ ಇದೆ, ಎಲ್ಲ ಬೆಟ್ಟ ಗುಡ್ಡ ನೋಡಿ ಆನಂದ ಅನಿಸುತ್ತೆ. ತುಂಬಾ ದೇವಿ ಗುಡಿ, ಬಸ್ಸು, ಪೂರ ವಾತಾವರಣ ನೋಡಿ ಹೇಗಿದೆ. ಗಂಗೆ ತುಂಬಾ ಪವಿತ್ರವಾದ ಸ್ಥಾನ. ಯಾವ ಜನ್ಮದ ಪುಣ್ಯ ಏನೋ. ಪಾರ್ವತಿಗೆ ಶಿವ ದರ್ಶನ ಕೊಟ್ಟಿದ್ದು, ಅರ್ಜುನನಿಗೆ ಪಾಶುಪತಾಸ್ತ್ರ ಕೊಟ್ಟಂಥ ಸ್ಥಳ. ಹರಿ ಓಂ. ಕೈಲಾಸಕ್ಕೆ ಬಂದಿದ್ದೀವಿ. ಎಷ್ಟು ದೇವಿ ಇದಿದೆ, ಎಷ್ಟು ವಾತಾವರಣ ನೋಡಿ ಯಾವ ಥರ ಇದೆ. ದೇವಿ ಗಂಗೆ ಇದೆ, ಎಲ್ಲ ಬೆಟ್ಟ ಗುಡ್ಡ ನೋಡಿ ಆನಂದ ಅನಿಸುತ್ತೆ. ತುಂಬಾ ದೇವಿ ಗುಡಿ, ಬಸ್ಸು, ಪೂರ ವಾತಾವರಣ ನೋಡಿ ಹೇಗಿದೆ. ಗಂಗೆ ತುಂಬಾ ಪವಿತ್ರವಾದ ಸ್ಥಾನ. ಯಾವ ಜನ್ಮದ ಪುಣ್ಯ ಏನೋ. ಪಾರ್ವತಿಗೆ ಶಿವ ದರ್ಶನ ಕೊಟ್ಟಿದ್ದು, ಅರ್ಜುನನಿಗೆ ಪಾಶುಪತಾಸ್ತ್ರ ಕೊಟ್ಟಂಥ ಸ್ಥಳ. ಹರಿ ಓಂ. रिकॉर्ड करो भैया. 1 मिनट.